ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ದೋಹೆ, ಸೋರಟ ಮತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ಕಲಿಮಲ್ ಸಮನ್ ದಮನ್ ಮನ್ ರಾಮ ಸುಜಸ್ ಸುಖ ಮೂಲ ಸಾದರ ಸುನಹಿ ಜೆ ತಿನ್ಹ ಪರ ರಾಮ ರಹಿ ಅನುಕೂಲ. कठिन काल मल कोस धर्म न ज्ञान न जोग जप परिहरि सकल बरोस राम ही भजहि ते चतुर नर. मुनिपद कमल नाई करि सीसा चले बनहि सुर नर मुनि ईसा. आगे राम अनुज पुनि पाछे मुनि बर बेश बने अति काछे. उभय बीच श्री सोहई कैसी ब्रह्म जीव बिच माया जैसी. सरिता बन गिरी अवघट घाटा पति पहिचानी देही बर बाटा. जह जह जाही देव रघुराया करही मेघ तह तह नभ छाया. मिला असुर बिराध मग जाता आवतही रघुबीर निपाता. तुरत ही रुचिर रूप तेही पावा देखी दुखी निज धाम पठावा. पुनि आये जह मुनि सरभंगा ಸುಂದರ ಅನುಜ ಜಾನಕಿ ಸಂಗ. ಇವು ಚೌಪಾಯಿಗಳು, ಸೋರಟ ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮನ ಸುಂದರ ಯಶಸ್ಸಿದೆಯಲ್ಲ, ಅದು ಕಲಿಮಲವನ್ನ ಅಂತಂದ್ರೆ ಕಲಿಯುಗದ ಕೊಳಕನ್ನ, ಮಲವನ್ನ ಅಂದ್ರೆ ಕೊಳಕು ಅಥವಾ ಕೆಟ್ಟ ಬುದ್ಧಿಗಳು, ಆಲೋಚನೆಗಳಿದೆಯಲ್ಲ, ಇದನ್ನೆಲ್ಲ ನಾಶ ಮಾಡುವಂಥದ್ದು, ಮನಸ್ಸನ್ನ ದಮನಗೊಳಿಸುವಂಥದ್ದು, ಅಂದ್ರೆ ಮನಸ್ಸನ್ನ ಕಂಟ್ರೋಲಲ್ಲಿ ಇಡುವಂಥದ್ದು. ಎಲ್ಲ ಸುಖಗಳ ಮೂಲ ಕೂಡ ಅದೇ ಆಗಿದೆ. ಯಾವುದು? ಆ ರಾಮನ ಸುಂದರ ಯಶಸ್ಸು. ಅದನ್ನ ಗೌರವದಿಂದ ಯಾರು ಕೇಳ್ತಾರೋ ಅವರ ಮೇಲೆ ಶ್ರೀರಾಮ ಪ್ರಸನ್ನನಾಗ್ತಾನೆ. ಈ ಕಠಿಣ ಕಲಿಕಾಲ ಅನ್ನೋದಿದೆಯಲ್ಲ, ಇದು ಪಾಪಗಳ ಭಂಡಾರವಾಗಿದೆ. ಇದರಲ್ಲಿ ಧರ್ಮವಾಗಲಿ, ಜ್ಞಾನವಾಗಲಿ, ಯೋಗವಾಗಲಿ, ಜಪವಾಗಲಿ ಇಲ್ವೇ ಇಲ್ಲ. ಅದಕ್ಕೋಸ್ಕರನೇ ಬೇರೆ ಎಲ್ಲ ಆಸೆಗಳನ್ನು ಬಿಟ್ಟು ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನ ಭಜಿಸ್ತಾರಲ್ಲ, ಅಂಥವರೇ ಕೃತಾರ್ಥರು. ನೋಡಿ, ಬೇರೆ ಯುಗಗಳಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅನ್ನೋದೆಲ್ಲ ಇತ್ತು, ಎಲ್ಲರೂ ಫಾಲೋ ಮಾಡ್ತಾ ಇದ್ರು. ಅದರಿಂದ ಅವರಿಗೆ ಸಾಮಾನ್ಯವಾಗಿ ಗೊತ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಅಂತಂದ್ಬಿಟ್ಟು. ಸೊ ಭಗವಂತನ ಸ್ಮರಣೆನೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದು ಗೊತ್ತಿತ್ತು ಅವರಿಗೆ. ಅದರಿಂದ ಎಲ್ಲರೂ ಮ್ಯಾಕ್ಸಿಮಮ್ ಅವರು ಫಾಲೋ ಮಾಡ್ತಿದ್ರು. ಕೆಲವು ಜನರು ಮಾತ್ರ ಅದನ್ನು ಫಾಲೋ ಮಾಡಿದ್ರು, 50% ಹಂಗೆ ಮಾಡ್ತಿದ್ರು. ಆದರೆ ಈ ಕಲಿಗಾಲ ಹೇಗೆ ಅಂತಂದರೆ, ಇಲ್ಲಿ ಧರ್ಮನೂ ಇಲ್ಲ, ಜ್ಞಾನನೂ ಇಲ್ಲ, ಯೋಗನೂ ಇಲ್ಲ, ಜಪನೂ ಇಲ್ಲ, ತಪನೂ ಇಲ್ಲ, ಎಂಥದ್ದು ಇಲ್ಲ. ಇನ್ನೂ ಸ್ವಲ್ಪ ದಿವಸ ಹೋಗ್ತಾ ಇದ್ದಂಗೆ ದೇವರು ದಿಂಡ್ರು ಅನ್ನೋದು ಕೂಡ ಮರ್ತು ಹೋಗುತ್ತೆ. ಈಗ ಆಲ್ರೆಡಿ ಬೇಕಾದಷ್ಟು ಜನರು ಮರ್ತು ಹೋಗಿದ್ದಾರೆ. ಅಂದರೆ ಏನು, ಈಗ ನಮ್ಮ ಮನುಷ್ಯ ಜನ್ಮ ಅನ್ನೋದೇ ಸಿಕ್ಕಿರೋದೇ ನಾವು ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡೋದಕ್ಕೆ. ಆದರೆ ಅದೆಲ್ಲ ನಮಗೆ ಗೊತ್ತಿಲ್ಲ. ಈಗ ಏನು ಅಂತಂದರೆ, ಪ್ರತಿನಿತ್ಯ ಒಂದು ಸ್ನಾನ ಮಾಡಿಕೊಂಡು ಆ ದೇವ್ರಿಗೆ ನಮಸ್ಕಾರ ಹಾಕೋದಿರಲಿ, ಸ್ನಾನ ಕೂಡ ಮಾಡೋದಿಲ್ಲ ಎಷ್ಟೋ ಜನ. ಹಾಗೇ ಅವರು ಹೊರಗಡೆ ತಿರುಗಾಡ್ತಾರೆ, ಅಂದರೆ ಕೆಲಸಗಳಿಗೆ ಹೋಗೋದೆಲ್ಲ ಮಾಡ್ತಾರೆ. ಇನ್ನು ಭಗವಂತನ ಸ್ಮರಣೆ ಎಲ್ಲಿಂದ ಮಾಡ್ತಾರೆ ಅವರು? ಎಲ್ಲ ಮರ್ತು ಹೋಗಿದ್ದಾರೆ. ಬರ್ತಾ ಆಮೇಲೆ ಏನಾಗುತ್ತೆ ಅಂತಂದರೆ, ಭಗವಂತ ಅನ್ನೋದೇ ಇದಾನೆ ಅನ್ನೋದೇ ಮರ್ತು ಹೋಗ್ತಾರೋ ಏನೋ ಜನ. ಆ ಒಂದು ಸ್ಟೇಜ್ಗೂ ಬಂದ್ಬಿಡುತ್ತೆ. ಈಗ ಅಲ್ಪ ಸ್ವಲ್ಪನಾದರೂ ಅಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಆಮೇಲೆ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಈಗ ನೋಡಿ, ವಾರಕ್ಕೊಂದು ದಿವಸ ಪೂಜೆ ಮಾಡೋರಿದ್ದಾರೆ ಅಲ್ವಾ, ಅಥವಾ ಇನ್ನೂ ಕೆಲವರು ಏನು ಅಂತಂದರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಪೂಜೆ ಮಾಡೋರಿದ್ದಾರೆ. ಪ್ರತಿನಿತ್ಯ ಪ್ರತಿ ಜಾವದಲ್ಲೂ ನೆನೆಸ್ಕೋಬೇಕು ಭಗವಂತನ ಸೇವೆ ಮಾಡಬೇಕು. ಅದನ್ನು ಮಾಡೋದಿರಲಿ, ಅದ್ರ ಬಗ್ಗೆನೂ ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ತಿಳುವಳಿಕೆ ಅಂತೂ ಮೊದಲೇ ತಿಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬರೀ ಸಂಪಾದನೆ ಮಾಡೋದಕ್ಕೆ ಏನು ವಿದ್ಯೆ ಬೇಕೋ ಅಷ್ಟು ಮಾತ್ರ ಅವರು ತಿಳ್ಕೊಳ್ತಾರೆ. ಆದರೆ ನಮ್ಮ ಆತ್ಮದ ಉದ್ಧಾರಕ್ಕೆ ಏನು ಬೇಕಾಗಿಲ್ಲ. ಶರೀರಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ಕೋತಾರೆ, ಆದರೆ ಆತ್ಮಕ್ಕೆ ಏನು ಬೇಕೋ ಅದನ್ನು ಏನೂ ಮಾಡೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಏನೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಭಗವಂತನ ಯಶಸ್ಸಿದೆಯಲ್ಲ ಅದನ್ನಾದರೂ ಕೇಳಬೇಕು. ಭಗವಂತನ
ಲೀಲೆ, ಅವನು ಏನು ಮಾಡಿದ್ದಾನೆ, ಅವನ ಚರಿತ್ರೆಯನ್ನು ಕೂತ್ಕೊಂಡು ಕೇಳಿದ್ರೆ ಅದು ಮಾಡಿದ್ರೂ ಸಾಕು. ಕಲಿಯುಗದಲ್ಲಿ ಭಗವಂತ ತುಂಬ ಈಸಿಯಾಗಿ ನಾವು ಅವನನ್ನು ಒಲಿಸ್ಕೊಳ್ಳೋ ದಾರಿಯನ್ನು ಕೊಟ್ಟಿದ್ದಾನೆ. ಏನು ಜಪ ಮಾಡಬೇಡ, ತಪ ಮಾಡಬೇಡ, ನೀನು ಯೋಗ ಮಾಡಬೇಡ, ಸಾಧನೆ ಮಾಡಬೇಡ, ಬರೀ ಅವನ ಬಗ್ಗೆ ಕೇಳು ಸಾಕು ಕೂತ್ಕೊಂಡು ಅಂತ ಹೇಳಿದ್ದಾನೆ. ಅದೂ ಮಾಡೋಕ್ಕೆ ಕಷ್ಟ ಅಂತಂದರೆ ಇನ್ನೇನು ಮಾಡಬೇಕು ಅಲ್ವಾ? ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಶ್ರೀರಾಮನನ್ನು ಯಾರು ಭಕ್ತಿಯಿಂದ, ಅಂದರೆ ಏನು, ಬೇರೆ ಎಲ್ಲ ಆಸೆಗಳನ್ನು ಬಿಟ್ಬಿಡ್ಬೇಕು. ಅದೊಂದು ಒಂದು ಷರತ್ತಾಗ್ತಾನೆ ಭಗವಂತ. ಏನು ಅಂತಂದರೆ ಕಂಪ್ಲೀಟಾಗಿ ನನ್ನ ಬಗ್ಗೆನೇ ನೀನು ಕೇಳಬೇಕು, ನನ್ನ ಕಡೆ ನಿನ್ನ ಗಮನ ಇರಬೇಕು, ನನ್ನಲ್ಲಿ ನಿನ್ನ ಮನಸ್ಸಿರಬೇಕು ಅಷ್ಟೇ. ಬೇರೆ ನೀನೇನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, 24 ಅವರ್ಸು ನನ್ನ ಸ್ಮರಣೆ ನಿನ್ನ ಒಳಗಡೆ ಇರಬೇಕು, ಅದೊಂದು ಮಾಡಿದ್ರೂ ಸಾಕು ಅಂತ ಹೇಳ್ತಾನೆ. ಅಂಥವರು ನಿಜವಾಗ್ಲೂ ಕೃತಾರ್ಥರಾಗ್ತಾರೆ, ಆಮೇಲೆ ಧನ್ಯರಾಗ್ತಾರಂಥವ್ರು ಅಂತ ಹೇಳ್ತಾ ಇದ್ದಾರೆ. ದೇವತೆಗಳ, ಮುನಿಗಳ, ಮಾನವರ ಪ್ರಭುವಾದಂಥ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಅತ್ರಿ ಮಹಾಮುನಿಗಳ ಚರಣಕಮಲಗಳಲ್ಲಿ ತಲೆಬಾಗಿ ಆಮೇಲೆ ವನಾಂತರಕ್ಕೆ ಹೊರಡ್ತಾನೆ. ಈಗ ಬೇರೆ ವನಕ್ಕೆ ಹೋಗ್ತೀನಿ ನಾನು ಇಲ್ಲಿಂದ ಅಂತ ಅಂದ್ಬಿಟ್ಟು ಹೇಳ್ತಾನಲ್ಲ, ಈಗ ಬೇರೆ ವನಕ್ಕೆ ಹೊರಡ್ತಾನೆ. ಮುಂದೆ ಶ್ರೀರಾಮ, ಹಿಂದೆ ಲಕ್ಷ್ಮಣ ಇದ್ದಾನೆ. ಹೀಗೆ ಇಬ್ಬರು ಮುನಿವೇಷದಿಂದ ಕಂಗೊಳಿಸ್ತಾ ಇದ್ದಾರೆ. ಈಗ ಮುಂದೆ ರಾಮ ಹೋಗ್ತಾ ಇದ್ದಾನೆ, ಹಿಂದೆ ಲಕ್ಷ್ಮಣ ಬರ್ತಾ ಇದ್ದಾನೆ. ಇಬ್ಬರ ನಡುವೆ ಅಂದರೆ ಏನು, ರಾಮ ಬ್ರಹ್ಮ, ಹಿಂದೆ ಇರುವಂತಹ ಲಕ್ಷ್ಮಣ ಜೀವಿ, ಮಧ್ಯ ಮಾಯೆ ಹೋಗ್ತಾ ಇದೆಯೇನೋ ಅನ್ನೋ ರೀತಿ ಇದೆ ಅಂತಂದ್ಬಿಟ್ಟು ಒಂದು ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ನೋಡಿ, ಮುಂದೆ ರಾಮ ಇದ್ದಾನೆ, ಮಧ್ಯದಲ್ಲಿ ಸೀತೆ ಇದ್ದಾಳೆ, ಹಿಂದೆ ಲಕ್ಷ್ಮಣ ಇದ್ದಾನೆ. ಇಲ್ಲಿ ಭಗವಂತ ಮುಂದೆ ಇದ್ದರೆ ಜೀವಿ ಹಿಂದೆ ಇದ್ದಾನೆ. ನಮ್ಮ ಮತ್ತು ಭಗವಂತರ ನಡುವೆ ಮಾಯೆ ಇದ್ದಾಳಲ್ಲ, ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಸೀತೆಯನ್ನು ಮಾಯೆ ಅಂತ ಹೇಳಿದ್ದಾರೆ. ಈಗ ನಾವು ಭಗವಂತನ ಕಡೆಗೆ ಹೋಗದೇ ಇರೋದಕ್ಕೆ ಕಾರಣ ಏನು ಅಂತಂದರೆ ಈ ಮಾಯಾ ಜಗತ್ತು, ಮಾಯೆಯಿಂದ ಕೂಡಿರುವಂಥ ಈ ಜಗತ್ತೇ ಅಲ್ವಾ. ಸೊ ಆ ಮಾಯೆ ಸರಿದ್ರೆ ನಮಗೆ ಭಗವಂತ ಕಾಣಿಸ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಅವ್ರು ಆ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ಮಾಯೆ ಇರುವ ಹಾಗೆ ಸೀತಾದೇವಿ ಶೋಭಿಸ್ತಾ ಇದ್ದಾಳೆ. ನದಿ, ವನ, ಪರ್ವತ, ದುರ್ಗಮವಾದಂತಹ ಘಟ್ಟ ಇವೆಲ್ಲವೂ ಕೂಡ ತಮ್ಮ ಒಡೆಯನನ್ನ ಗುರುತಿಸಿ ಅವನಿಗೆ ಮಾರ್ಗವನ್ನ ಸುಗಮವಾಗಿಸ್ತಾ ಇದೆ. ಅಂದ್ರೆ ಅವ್ನು ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ನದಿವನ ಪರ್ವತಗಳು ಕೂಡ ನನ್ನ ಒಡೆಯ ಬರ್ತಾ ಇದ್ದಾನೆ ಅಂದ್ಬಿಟ್ಟು ತಮಗಾದಂತಹ ಒಂದು ಸೇವೆಯನ್ನು ಅವ್ರು ಮಾಡಬೇಕು ಅಂತ ಇಷ್ಟಪಟ್ಟು, ಈಗ ಅವ್ರಿಗೆ ಮಾಡೋಕ್ಕಾಗೋದು ಏನು ಅಂತಂದರೆ ಅವನು ಹೋಗೋ ದಾರಿ ಅವರು ಸುಗಮವಾಗಿ ಮಾಡಬಹುದು. ಈಸಿಯಾಗಿ ಅವನು ಹೋಗಬೇಕು, ಏನು ತೊಂದರೆ ಆಗದೆ ಇರೋ ಹಾಗೆ ಅವನು ಹೋಗಬೇಕು. ಆ ರೀತಿ ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಭಗವಂತ ಶ್ರೀರಾಮ ಹೋದ ಕಡೆ ಎಲ್ಲ ಆಕಾಶದಲ್ಲಿ ಮೋಡಗಳು ಮುಸುಕಿ ನೆರಳು ಮಾಡಿಕೊಡ್ತಾ ಇದ್ದಾವೆ. ಅವನು ನಡಿಬೇಕಾದ್ರೆ ಎಲ್ಲಿ ಬಿಸಿಲು ಅವನಿಗೆ ತಗಲುತ್ತೋ ಅಂತಂದ್ಬಿಟ್ಟು ಹೆಚ್ಚು ಅವನಿಗೆ ಆಯಾಸ ಆಗಬಾರ್ದು. ಆ ರೀತಿ ಮೋಡಗಳೇನು ಮಾಡ್ತಾ ಇದೆ, ಸೂರ್ಯನಿಗೆ ಅಡ್ಡ ಬಂದು ಅವನಿಗೆ ನೆರಳು ಮಾಡಿಕೊಡ್ತಾ ಇದ್ದಾವೆ. ಆಮೇಲೆ ಮಾರ್ಗದ ಮಧ್ಯದಲ್ಲಿ ವಿರಾಧ ಅನ್ನುವಂಥ ರಾಕ್ಷಸ ಎದುರುಗಡೆ ಬರ್ತಾನೆ. ಶ್ರೀರಾಮ ಏನು ಮಾಡ್ತಾನೆ, ಆ ರಾಕ್ಷಸನ್ನ ಕೊಂದು ಹಾಕ್ತಾನೆ. ಶ್ರೀರಾಮನ ಕೈಯಿಂದ ಮರಣ ಸಿಕ್ಕಿದ ತಕ್ಷಣ ಅವನು ದಿವ್ಯ ಶರೀರವನ್ನು ಪಡಿತಾನೆ. ನೋಡಿ, ಅವನು ಏನು ಮಾಡಲಿಲ್ಲ, ಆದರೂ ಅವನು ಎದುರುಗಡೆ ಬಂದ ಅಂತಂದ್ಬಿಟ್ಟು ಅವನು ಕೊಲ್ತಾನೆ. ಇದಕ್ಕೇನೋ ಬೇರೆ ಕತೆಗಳು ಇರಬಹುದು, ಅದು ಮುಂದೆ ಏನಾದರೂ ಗೊತ್ತಾಗುತ್ತಾ ನೋಡೋಣ. ಅಂದರೆ ಆ ರಾಕ್ಷಸ ಬಂದಾಗ ಅವನಿಗೇನಾದರೂ ಅವನು ವರ ಕೊಟ್ಟಿರ್ಬೋದು ಅಥವಾ ಶಾಪ ಕೊಟ್ಟಿರ್ಬೋದು, ನನ್ನ ಕೈಯಲ್ಲಿ ನಿನಗೆ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು. ಸೊ ರಾಮನ ಕೈಯಿಂದ ಅವನಿಗೆ ಮರಣ ಬಂದಿದ ತಕ್ಷಣ ಅವನು ದಿವ್ಯ ಶರೀರವನ್ನು ಪಡ್ಕೊಳ್ತಾನೆ. ಆರ್ತನಾದಂಥ ಅವನನ್ನು ಶ್ರೀರಾಮಚಂದ್ರ ಏನು ಮಾಡ್ತಾನೆ, ತನ್ನ ಪರಂಧಾಮಕ್ಕೆ ಕಳಿಸ್ತಾನೆ. ಆಮೇಲೆ ಪ್ರಭು ಸೀತಾ ಲಕ್ಷ್ಮಣರ ಜೊತೆ ಶರಭಂಗ ಮುನಿಯ ಆಶ್ರಮವನ್ನು ಸೇರಿಕೊಳ್ತಾರೆ. ಈಗ ಅತ್ರಿ ಮಹರ್ಷಿಗಳ ಆಶ್ರಮದಿಂದ ಈಗ ಶರಭಂಗ ಮುನಿಯ ಆಶ್ರಮಕ್ಕೆ ಬಂದು ತಲುಪ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.